ಫ್ರೆಂಡ್ಸ್, ಈ ದಿನ ನಾನು ನೋಡಿ ಈ ಥರ ಕ್ಯೂಟ್ ಆಗಿರುವಂತಹ ಕ್ರೋಶಾ ಡಿಸೈನ್ನ ನಾನು ಹೇಳ್ಕೊಡ್ತಾ ಇದ್ದೀನಿ. ನೋಡಿ ಎಷ್ಟು ಕ್ಯೂಟ್ ಆಗಿದೆ, ಹಾಗೂ ಮಾಡೋದಕ್ಕೂ ಸಹ ಅಷ್ಟು ಈಸಿ, ಸುಲಭನೇ ಅಂತಲೇ ಹೇಳ್ಬೋದು. ತುಂಬಾ ಈಸಿ. ಇದನ್ನು ಹೇಗೆ ಮಾಡೋದು ಅಂತ ಹೇಳ್ಕೊಡ್ತೀನಿ. ಮಾಡ್ತಾ ಮಾಡ್ತೇನೆ ಇದರಲ್ಲಿ ಏನಾದರೂ ಪ್ರಾಬ್ಲಮ್ ಅಂದರೆ, ಏನಾದರೂ ನಿಮಗೆ ಡಿಸ್ಟರ್ಬೆನ್ಸ್ ಏನಾದರೂ ಬಂದರೆ ಯಾವ ಥರ ಬರುತ್ತೆ, ನಿಮಗೆ ನೀಡಲ್ನಲ್ಲಿ ಯಾವ ಥರ ಪ್ರಾಬ್ಲಮ್ ಆಗ್ಬೋದು ಡಿಸೈನ್ ಹಾಕಬೇಕಾದ್ರೆ, ಮತ್ತು ಯಾವ ಥರ ಮಾಡಿದ್ರೆ ನಿಮಗೆ ಏನು ಪ್ರಾಬ್ಲಮ್ ಬರೋದಿಲ್ಲ ಅನ್ನೋದು ಹೇಳ್ಕೊಡ್ತೀನಿ. ಹಲೋ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಗೃಹಿಣಿಯ ಕಲಿಕೆ. ಫ್ರೆಂಡ್ಸ್, ಈ ದಿನ ನೋಡಿ ನಾನು ಡಿಸೈನನ್ನು ಆಲ್ರೆಡಿ ನಿಮಗೆ ವಿಡಿಯೋನ ತೋರಿಸ್ತಿದ್ದೀನಿ, ಯಾವ ಡಿಸೈನ್ ಹಾಕ್ತೀನಿ ಅಂತ. ಈಗ ನಾನು ಅದಕ್ಕೆ ಆರೇಳೆ ದಾರವನ್ನು ತೊಗೊಂಡಿದ್ದೀನಿ. ನಾನಿಲ್ಲಿ ಗ್ರೀನ್ ಕಲರ್ ದಾರವನ್ನು ತೊಗೊಂಡು ಗಂಟನ್ನು ಹಾಕಿ ಇಟ್ಕೊಂಡಿದ್ದೀನಿ. ನೋಡಿದ್ರಲ್ಲ, ಈ ಥರ ನಾಟನ್ನು ಹಾಕ್ಕೊಳ್ಳೋಣ. ಈಗ ನಾನು ಇದಕ್ಕೆ ಫ್ಲವರ್ ಬೀಡನ್ನು ತೊಗೊತಾ ಇದ್ದೀನಿ. ನಿಮಗೆ ಇನ್ ಕೇಸ್ ಈ ಡಿಸೈನ್ ಈ ಬೀಡ್ ಇರಲಿಲ್ಲ ಅಂದರೆ ನೀವು ಬೇರೆ ಯಾವುದೇ ರಿಂಗನ್ನು ತೊಗೋಬೋದು ಬೀಡನ್ನು. ಈಗ ನಾನು ಒಂದು ಸ್ಯಾಂಪಲ್ ಪೀಸ್ಗೆ ಡಿಸೈನನ್ನು ಹಾಕಿ ತೋರಿಸ್ತಾ ಇದ್ದೀನಿ. ನೋಡಿ, ಈಗ ನಾನು ಸ್ಯಾಂಪಲ್ ಪೀಸ್ಗೆ ನಾನು ನಾಟನ್ನು ಹಾಕ್ಕೊಂಡಿದ್ದೀನಲ್ಲ, ಆರೇಳೆ ದಾರವನ್ನು, ಅದನ್ನು ನಾವಲ್ಲಿ ಲಾಕನ್ನು ಮಾಡ್ಕೊಳ್ಳೋಣ. ಪೀಸ್ನ ಬ್ಯಾಕ್ ಸೈಡ್ ನಮಗೆ ಅದು ನಾಟು ಅಲ್ಲೇ ಲಾಕ್ ಆಗಬೇಕು. ಈಗ ನಾನಿಲ್ಲಿ 3 ಸಿಂಗಲ್ ಕ್ರೋಶಾ, ಅಂದರೆ ನಾನು 3 ಸಿಂಗಲ್ ಕ್ರೋಶಾವನ್ನು ತೊಗೊತಾ ಇದ್ದೀನಿ. ಇಲ್ಲಿ ಡಬಲ್ ಕ್ರೋಶಾ ಅಲ್ಲ, 3 ಸಿಂಗಲ್ ಲಾಕನ್ನು ಮಾಡ್ಕೊಳ್ಳೋಣ. ಸಿಂಗಲ್ ಕ್ರೋಶಾ ಲಾಕನ್ನು ಮಾಡ್ಕೊಳ್ಳೋಣ. ನೋಡಿ, ಎರಡು ಸರಿ ಲಾಕ್ ಆಗಿದೆ. 3ನೇ ಸರಿ ನಾನು ಲಾಕನ್ನು ಮಾಡ್ಕೊತಾ ಇದ್ದೀನಿ. 3 ಲಾಕ್ ಆದ ಮೇಲೆ ತೋರಿಸ್ತಾ ಇದ್ದೀನಿ. ನೋಡಿ, ನಿಧಾನವಾಗಿ ನೋಡ್ತಾ ಹೋಗಿ, ಸುಲಭವಾಗಿ ಮಾಡೋ ಥರ ತೋರಿಸ್ತಾ ಇದ್ದೀನಿ. ನಾನಿಲ್ಲಿ ಚೈನನ್ನು ಹಾಕ್ಕೊತಾ ಇದ್ದೀನಿ. 3 ಚೈನನ್ನು ಹಾಕ್ಕೊಳ್ಳೋಣ. 3 ಚೈನ್ನ ಹಾಕ್ಕೊಂಡು 3 ಚೈನ್ ಎಲ್ಲಿಗೆ ಬರುತ್ತೆ ಆ 3 ಚೈನ್ ಲೆವೆಲ್ಗೆ ನಾವು ಬಟ್ಟೆಗೆ ಲಾಕನ್ನು ಮಾಡ್ಕೊಳ್ಳೋಣ. ನೋಡಿ, ತೋರಿಸ್ತಾ ಇದ್ದೀನಿ. 3 ಚೈನ್ ಹಾಕ್ಕೊಂಡು ನಾನು ಬಟ್ಟೆಗೆ ಲಾಕ್ ಮಾಡ್ತಾ ಇದ್ದೀನಿ. ನಾನು 3 ಸಿಂಗಲ್ ಕ್ರೋಶಾ ಹಾಕ್ಕೊಂಡೆ, 3 ಚೈನ್ ಹಾಕ್ಕೊಂಡು 3 ಚೈನ್ನ ಲಾಕ್ ಮಾಡ್ಕೊಂಡಿದ್ದೀನಿ. ಈಗ ನಾವು ದಾರವನ್ನು, ಅರಳೆ ದಾರವನ್ನು ಮೇಲ್ ಮಾಡ್ಕೊಳ್ಳೋಣ. ಮೇಲ್ ಮಾಡಿಕೊಂಡು ನಾವಿಲ್ಲಿ ಫ್ಲವರ್ ಬೀಡ್ ಅಂತ ತೋರಿಸಿದ್ನಲ್ಲ, ಇದು ನಾವು ಬೀಡನ್ನು ನಾವು ಸ್ವಲ್ಪ ದೊಡ್ಡದಾಗಿರೋದು ತೊಗೊಳ್ಳೋಣ. ಅಷ್ಟು ಇನ್ನೇನಿಲ್ಲ, ತುಂಬ ಸ್ಮಾಲ್ ಬೀಡ್ ಬೇಡ ಅಷ್ಟೇ. ಬೇರೆ ನಿಮ್ಮ ಹತ್ರ ಯಾವ ಡಿಸೈನ್ ಇದೆ ಅದನ್ನೇ ತೊಗೊಳ್ಳಿ. ಈಗ ನಾನು ಫ್ಲವರ್ ಬೀಡನ್ನು ನಾನು ಥ್ರೆಡ್ಗೆ ತೊಗೊಂಡು ಥ್ರೆಡ್ಡಿಂದ ಬೀಡನ್ನು ಇನ್ಸರ್ಟ್ ಮಾಡಿಕೊಂಡು ನಾನು ಲಾಕನ್ನು ಮಾಡ್ತಾಯಿದ್ದೀನಿ. ಮೊದಲು ಬೀಡ್ ಲಾಕನ್ನು ಮಾಡೋಣ. ನಂತರ ಬೀಡ್ ಯಾವ ಲೆವೆಲ್ಗೆ ಬರುತ್ತೆ ಅದೇ ಲೆವೆಲ್ಗೆ, ಬೀಡ್ ಲೆವೆಲ್ಗೆ ನಾವು ಬಟ್ಟೆಗೆ ಲಾಕ್ ಮಾಡ್ಕೊಳ್ಳೋಣ. ನೋಡಿ, ಬೀಡನ್ನ ಲಾಕ್ ಮಾಡ್ಕೊತಾ ಇದ್ದೀನಿ. ಕಾಣಿಸ್ತಾ ಇದೆಯಲ್ಲ, ಬೀಡ್ ಲಾಕ್ ಆಗಿದೆ. ಇವಾಗ ಮತ್ತೆ ನಾವು 3 ಚೈನನ್ನು ಹಾಕ್ಕೊಳ್ಳೋಣ. 3 ಚೈನ್ 1 2 3 ಚೈನನ್ನು ಹಾಕಿದ ನಂತರ ಮತ್ತೆ ನಾವು 3 ಚೈನ್ನ ಲೆವೆಲ್ ಎಲ್ಲಿಗೆ ಬರುತ್ತೆ ಅಲ್ಲಿಗೆ ನಾವು ಬಟ್ಟೆಗೆ ಲಾಕನ್ನು ಮಾಡ್ಕೊಳ್ಳೋಣ. ನಿಮಗೆ ಸುಲಭವಾಗಿ ಅರ್ಥ ಆಗೋ ಥರ ಹೇಳ್ಕೊಡ್ತಿದ್ದೀನಿ ಫ್ರೆಂಡ್ಸ್. ಆರಾಮಾಗಿ ನೀವು ಮನೆಯಲ್ಲಿ ಒಂದು ಕ್ರೋಶಾವನ್ನು ತೊಗೊಂಡು ಅದು ಕ್ರೋಶಾನ ಒಂದು ಬೈ ಮಾಡ್ಕೊಳ್ಳಿ, ಕಲ್ತ್ಕೊಳ್ಳಿ. ಈಗ ನಾನು ಬಟ್ಟೆಯನ್ನು ಬ್ಯಾಕ್ ಸೈಡ್ಗೆ ತಿರುಗಿಸ್ಕೊತಾ ಇದ್ದೀನಿ, ರಿವರ್ಸ್ ಮಾಡಿಬಿಟ್ಟು ಮತ್ತೆ ನಾನು ಅಲ್ಲಿ 3 ಚೈನ್ನ ಹಾಕ್ಕೊತಾ ಇದ್ದೀನಿ. ನೋಡಿ, ಈಗ ಫ್ರಂಟ್ನಲ್ಲಿ ಮಾಡಿದ್ದೆ, ಈಗ ಬಟ್ಟೆನ ಬ್ಯಾಕ್ ಸೈಡ್ಗೆ ತಿರುಗಿಸ್ಕೊಂಡು 3 ಚೈನ್ ಹಾಕ್ಕೊಂಡೆ. 3 ಚೈನ್ನ ಹಾಕಿ ನಾನಲ್ಲಿ ಮತ್ತೆ ನಾನು ಲಾಕ್ ಮಾಡಿದ್ನಲ್ಲ, 3 ಚೈನ್ ಹಾಕ್ಬಿಟ್ಟು ಅಲ್ಲೇ ಲಾಕಿಗೆ 3 ಚೈನ್ನ ಮತ್ತೆ ಲಾಕ್ ಮಾಡ್ತಾ ಇದ್ದೀನಿ. ಲಾಕ್ ಮಾಡಿರೋದ್ರ ಮೇಲೇ ಮತ್ತೆ ಲಾಕನ್ನು ಮಾಡ್ಕೊಳ್ಳೋಣ. ಮಾಡಿಕೊಂಡು ನಾವೀಗ 7 ಚೈನನ್ನು ತೊಗೊಳ್ಳೋಣ. 4 ಆಗಿದೆ. 4 ಚೈನ್ ತೊಗೊಂಡಿದ್ದೀನಿ. 5 6 7 ಚೈನನ್ನು ತೊಗೊಂಡು ನಾವು ಬೀಡ್ ಹಿಂಭಾಗದಲ್ಲಿ ಮಾಡ್ತಾ ಇರೋದು, ಅಂದರೆ ಬ್ಯಾಕ್ ಸೈಡ್ಗೆ ಮಾಡ್ತಾ ಇರೋದು. ಬೀಡನ್ನ ಲಾಕ್ ಮಾಡಿದ್ವಲ್ಲ, ಆ ಲಾಕ್ ಮೇಲೇ ಲಾಕ್ ಮಾಡ್ಕೊಳ್ಳೋಣ. ಸ್ವಲ್ಪ ಲೂಸಾಗಿರಲಿ ಅಂತ 7 ಚೈನ್ನ ತೊಗೊಂಡಿರೋದು. ತುಂಬ ಟೈಟಾಗಿ ಬಂದರೆ ಆರ್ಚ್ ಚೆನ್ನಾಗಿ ಬರೋದಿಲ್ಲ. ನೆಕ್ಸ್ಟು ಮತ್ತೆ ನಾವು 3 ಚೈನನ್ನು ಹಾಕ್ಕೊಳ್ಳೋಣ. ನೋಡಿ, ಕಾಣಿಸ್ತಾ ಇದೆ. 3 ಚೈನ್ನ ಹಾಕ್ಬಿಟ್ಟು ನಾವು 3 ಸಿಂಗಲ್ ಕ್ರೋಶಾ ಮಾಡಿದ್ವಲ್ಲ, ಸಿಂಗಲ್ ಕ್ರೋಶಾದಲ್ಲಿ ಫಸ್ಟ್ ಕ್ರೋಶಾಗೆ ನಾವು ಲಾಕನ್ನು ಮಾಡ್ಕೊಳ್ಳೋಣ. 3 ಚೈನ್ನ ಹಾಕಿ ಲಾಕ್ ಮಾಡಿ ಆಗಿದೆ. ನೋಡಿ, ಕಾಣಿಸ್ತಾ ಇದೆಯಲ್ಲ. ನಾವು ಈ ಥರ ಪ್ರಾಬ್ಲಮ್ ಬಂದಾಗ ಫ್ರೆಂಡ್ಸ್, ಪ್ರಾಬ್ಲಮ್ನ ನಾನು ಅದಕ್ಕೆ ಎಡಿಟ್ ಮಾಡಿಲ್ಲ, ನಿಮ್ಗೆ ತೋರಿಸ್ಬೇಕು ಅಂತ. ಎಳೆಗಳು ಈ ಥರ ಸಪ್ರೇಟ್ ಆದಾಗ ನಾವು ನೀಡಲ್ನಲ್ಲಿ ನಿಧಾನವಾಗಿ 6 ಎಳೆಗಳನ್ನ ಒಟ್ಟಿಗೆ ತೊಗೋಬೇಕಾಗುತ್ತೆ. ಎಳೆಗಳನ್ನ ಮಿಸ್ ಮಾಡ್ಕೋಬಾರ್ದು. ನಾನು ಮತ್ತೆ ಫ್ರಂಟ್ಗೆ ತಿರುಗಿಸ್ಕೊಂಡಿದ್ದೀನಿ ಬ್ಯಾಕ್ ಸೈಡ್ ಆದ ನಂತರ. ಮತ್ತೆ ಫ್ರಂಟ್ ಫೇಸ್ಗೆ ತಿರುಗಿಸ್ಕೊಂಡು ನಾವಲ್ಲಿ 7 ಚೈನನ್ನು ಹಾಕಿದ್ವಲ್ಲ, ಅದರೊಳಗಡೆ ನಾವು ಡಬಲ್ ಕ್ರೋಶವನ್ನು ಮಾಡ್ತಾ ಹೋಗೋಣ. ನೋಡಿ, ಡಬಲ್ ಕ್ರೋಶವನ್ನು ಮಾಡೋದನ್ನು ತೋರಿಸ್ತಾ ಇದ್ದೀನಿ. ಡಬಲ್ ಕ್ರೋಶವನ್ನು ಮಾಡ್ಕೊಳ್ಳೋಣ. 2ರಿಂದ 1 ಮತ್ತು 2ರಿಂದ 1 ಈ ಥರ ನಾವು ಡಬಲ್ ಕ್ರೋಶ ಮಾಡ್ಕೊಳ್ಳೋಣ. ನೀಡಲ್ ಮೇಲೆ ಒಂದು ಸರಿ ದಾರ ತೊಗೊಂಡು ದಾರ ಸುತ್ತಕೊಂಡು ಅದನ್ನು ಇಲ್ಲಿ ನಾವು 7 ಚೈನನ್ನು ಮಾಡಿದ್ವಲ್ಲ ಅದರೊಳಗಡೆ ಇನ್ಸರ್ಟ್ ಮಾಡಿ ನಾವು ಡಬಲ್ ಕ್ರೋಶವನ್ನು ಮಾಡ್ತಾ ಹೋಗಬೇಕು. ನಿಧಾನವಾಗಿ ಮಾಡೋದನ್ನು ತೋರಿಸ್ತಾ ಇದ್ದೀನಿ, ನೋಡ್ತಾ ಹೋಗಿ. ನೀವು ಅಷ್ಟೇ ಒಂದು ಬಟ್ಟೆಯನ್ನು ತೊಗೊಳ್ಳಿ, ವೇಸ್ಟ್ ಕ್ಲಾತ್ ಅಂತ ಹೇಳ್ತೀರಲ್ಲ ನೀವು, ಅಂಥ ಬಟ್ಟೆಯನ್ನು ತೊಗೊಳ್ಳಿ, ನೀವು ಯೂಸ್ ಮಾಡ್ದಲ್ಲಿರೋ ಅಂಥದ್ದು ತೊಗೊಂಡು ಅದಕ್ಕೆ ನೀವು ನೀಡಲ್ನ ತೊಗೊಂಡು ಟ್ರೈ ಮಾಡ್ತಾ ಹೋಗಿ. ಟ್ರೈ ಮಾಡಿದ್ರೆ ಫ್ರೆಂಡ್ಸ್ ಆರಾಮಾಗಿ ನೀವು ಕಲಿಬೋದು. ತುಂಬಾ ಈಸಿ, ನೋಡೋದಕ್ಕೆ ಕಷ್ಟ ಅನಿಸ್ಬೋದು ನಿಮಗೆ, ಬಟ್ ಕಲಿಯೋದಕ್ಕೆ ಇದು ನೀವು ಒಂದ್ಸರಿ ಕಲ್ತ ಮೇಲೆ ನೀವೇ ಓನಾಗಿ ಡಿಸೈನ್ನ ಕ್ರಿಯೇಟ್ ಮಾಡ್ತೀರಾ. ಅಷ್ಟು ಈಸಿ ಅಂತಲೇ ಹೇಳ್ಬೋದು. ಕ್ರೋಶಾನಲ್ಲಿ ನಾವು
ನಾವು ಯಾವ ಥರ ಒಂದು ಡಿಸೈನ್ನ ಎಳಿತೀವಿ ಅದೇ ಒಂದು ಡಿಸೈನ್ ಆಗಿ ಕ್ರಿಯೇಟ್ ಆಗುತ್ತೆ. ಸೊ ನಾವು ಇದೇ ಕಲ್ತಿದ್ದಾರೆ ಇವ್ರು ತೋರಿಸ್ತಾ ಇದ್ದಾರೆ ಅಂತ ನಾವು ಇದೇ ಡಿಸೈನ್ನೇ ಹಾಕೋ ನೆಸೆಸಿಟಿ ಇರೋದಿಲ್ಲ. ಏಕೆಂದರೆ ನೀವು ಓನಾಗಿ ನೀವು ಕ್ರಿಯೇಟ್ ಮಾಡ್ಬೋದು ಡಿಸೈನ್ನ. ಒಂದ್ಸರಿ ನೀವು ಕಲ್ತ್ಕೊಳ್ಳಿ ಬೇಸಿಕ್ನ. ಸೊ ಆವಾಗ ನೀವು ಒಂದು ಡಿಸೈನ್ನ ಕ್ರಿಯೇಟ್ ಮಾಡ್ಬೋದು. ತುಂಬಾ ಈಸಿ ಅಂತಲೇ ಹೇಳ್ಬೋದು. ನೋಡಿ ನಾನಿಲ್ಲಿ ಡಬಲ್ ಕ್ರೋಶವನ್ನು ಮಾಡ್ಕೊತಾ ಇದ್ದೀನಿ. ಆರ್ಚ್ ರೆಡಿ ಆಗ್ತಾ ಇದೆ, ಕ್ರಿಯೇಟ್ ಆಗ್ತಾ ಇದೆ. ನಾನಿಲ್ಲಿ ಒಟ್ಟು 13 ಡಬಲ್ ಕ್ರೋಶವನ್ನು ಮಾಡ್ಕೊಳ್ಳೋಣ. ಅಂದರೆ ನಮಗೆ ಅದು 7 ಚೈನ್ ಫಿಲ್ ಆಗಬೇಕು. ಅಷ್ಟವರೆಗೂ ನಾವು ಕ್ರೋಶವನ್ನು ಮಾಡ್ಕೊತ ಹೋಗೋಣ. ನೋಡಿ ರೆಡಿ ಆಗಿದೆ. ಈಗ ನಾನಿಲ್ಲಿ 3 ಚೈನ್ ಹಾಕ್ಕೊಂಡಿದ್ನಲ್ಲ, 3 ಚೈನ್ ಐ ಹೋಲ್ಗೆ ನಾನಿಲ್ಲಿ ಲಾಕ್ ಮಾಡ್ತಾ ಇದ್ದೀನಿ. ನೋಡಿ ಲಾಕ್ ಮಾಡಿ ಆಗಿದೆ. ಡಬಲ್ ಕ್ರೋಶ ಒಂದು ಆರ್ಚ್ ಕ್ರಿಯೇಟ್ ಆಗಿದೆ. ಈಗ ಮತ್ತೆ ಪಕ್ಕದಲ್ಲೇ ಒಂದು ಲಾಕನ್ನು ಮಾಡ್ಕೊಳ್ಳೋಣ. ಸಿಂಗಲ್ ಲಾಕನ್ನು ಮಾಡೋಣ. ನೋಡಿ ಸಿಂಗಲ್ ಲಾಕನ್ನು ಮಾಡಿ ಆಗಿದೆ. ನೋಡಿ ಡಿಸೈನ್ನ ತೋರಿಸ್ತಾ ಇದ್ದೀನಿ, ರೆಡಿ ಇದೆ. ಮತ್ತು ನಾವು ಬಟ್ಟೆಯನ್ನು ಉಲ್ಟಾ ತಿರುಗಿಸ್ಕೊಳ್ಳೋಣ. ಅಂದರೆ ಬಟ್ಟೆ ಬ್ಯಾಕ್ ಸೈಡ್ಗೆ ತಿರುಗಿಸ್ಕೊಳ್ಳೋಣ. ಫ್ರಂಟ್ ಸೈಡಲ್ಲಿ ಮಾಡಿದ್ದೀವಿ. ಇವಾಗ ಬ್ಯಾಕ್ ಸೈಡ್ಗೆ ತಿರುಗಿಸ್ಕೊಂಡು ದಾರವನ್ನು ಮೇಲ್ಭಾಗ ಮಾಡೋಣ. ಮೇಲೆ ಮಾಡಿಬಿಟ್ಟು ನಾವಿಲ್ಲಿ ಸ್ಮಾಲ್ ಬೀಡನ್ನು, ನಿಮಗೆ ಆಲ್ರೆಡಿ ನೋಡಿದ್ದೀರಾ, ತುಂಬ ಸ್ಮಾಲ್ ಅಲ್ಲ, ತುಂಬ ಬಿಗ್ ಅಲ್ಲ, ಮೀಡಿಯಮ್ ಸೈಜ್ ಬೀಡನ್ನು ನಾವು ಏರಿಸ್ಕೊತಾ ಇದ್ದೀನಿ. ನಾನಿಲ್ಲಿ ಮೆಟಲ್ ಬೀಡನ್ನು ತೊಗೊಂಡಿದ್ದೀನಿ ಫ್ರೆಂಡ್ಸ್. ನಿಧಾನವಾಗಿ ಬೀಡನ್ನು ಪೋಣಿಸ್ಕೊಂಡು ಅದ್ರ ಪಕ್ಕದಲ್ಲಿ ಇರೋವಂಥ ಆರ್ಚಲ್ಲಿ ನಾವು ಮೇಲೆ ಹೋಲ್ ಕಾಣಿಸ್ತತ್ತಲ್ಲ, ಅದ್ರ ಪಕ್ಕದಲ್ಲಿರೋ ಹೋಲ್ಗೆ ನಾವು ಲಾಕನ್ನು ಮಾಡೋಣ. ಒಂದ್ಸರಿ ಬೀಡನ್ನು ತೊಗೊಂಡು ಪಕ್ಕದಲ್ಲಿರೋ ಹೋಲ್ಗೆ ಲಾಕನ್ನು ಮಾಡಬೇಕು, ದಾರವನ್ನು ಮೇಲ್ಭಾಗ ಮಾಡಿಕೊಂಡು. ಈಗ ಮತ್ತೆ ನೆಕ್ಸ್ಟು ಬೀಡನ್ನು ಏರಿಸ್ಕೊಳೋದು ಬೇಡ, ಹಾಗೆಯೇ ಸಿಂಗಲ್ ಲಾಕ್ ಮಾಡ್ಕೊಳ್ಳೋಣ. ಹಾಗೆಯೇ ಸಿಂಗಲ್ ಕ್ರೋಶ ಮಾಡ್ಕೊಳ್ಳೋಣ. ಮಾಡ್ಕೊಂಡಿದ ನಂತರ ಮತ್ತೆ ಈಗ ಬೀಡನ್ನು ಏರಿಸ್ಕೊಳ್ಳೋಣ. ಒಂದು ಬೀಡನ್ನು ಲಾಕ್ ಮಾಡೋದು, ಮತ್ತು ಹಾಗೆಯೇ ವಿತೌಟ್ ಬೀಡ್ ಲಾಕ್ ಮಾಡೋದು, ನಂತರ ಬೀಡನ್ನು ಲಾಕ್ ಮಾಡೋದು. ಈ ಥರ ಒಂದು ಬೀಡು ಒಂದು ವಿತೌಟ್ ಬೀಡು ವಿತೌಟ್ ಬೀಡು, ಈ ಥರ ಒಂದಾದ್ಮೇಲೆ ಒಂದು ಮಾಡ್ಕೊತಾ ಹೋಗೋಣ. ನೋಡಿ ತೋರಿಸ್ತಾ ಇದ್ದೀನಿ ಮಾಡ್ತಾ ಇರೋದು. ಬೀಡನ್ನು ತೊಗೊಂಡ್ಮೇಲೆ ಬೀಡನ್ನು ಲಾಕ್ ಮಾಡೋಣ, ಮತ್ತು ವಿತೌಟ್ ಬೀಡ್ ತೊಗೊಂಡ್ಲೇ ಹಾಗೆ ಮಾಡೋಣ. ಆ ಥರ ಮೊದಲು 3 ಬೀಡನ್ನು ಹಾಕ್ಕೊಳ್ಳೋಣ. ಬೀಡು ವಿತೌಟ್ ಬೀಡು ವಿತೌಟ್ ಬೀಡು, ಈ ಥರ 3 ಬೀಡನ್ನು ಹಾಕ್ಕೊಳ್ಳೋಣ. ನೆಕ್ಸ್ಟ್ ಏನು ಮಾಡಬೇಕು ಅಂತ ನಿಮಗೆ ತೋರಿಸ್ತೀನಿ. ನಿಧಾನವಾಗಿ ನೋಡ್ತಾ ಹೋಗಿ, ನೋಡಿದ್ರೆ ನಿಮಗೆ ಪ್ರಾಫಿಟ್ ಇದೆ. ಅಯ್ಯೋ ವಿಡಿಯೋ ಏನಕ್ಕೆ ನೋಡೋಣ, ನಿಮ್ಗೆ ಕಲಿಯೋ ಅಂತ ಇಷ್ಟ ಇದ್ದರೆ ದಯವಿಟ್ಟು ವಿಡಿಯೋನ ನೋಡಿ, ನಿಮಗೂ ಅದು ಹೆಲ್ಪ್ ಆಗುತ್ತೆ ಅಂತಲೇ ಹೇಳ್ಬೋದು. ನೋಡಿ ಬೀಡನ್ನು ಲಾಕ್ ಮಾಡಿದ್ದೀನಿ, 3 ಬೀಡಾಗಿದೆ. ಬೀಡನ್ನು ಈ ಪಕ್ಕದಲ್ಲಿ ಲಾಕ್ ಮಾಡಿದ ನಂತರ ಇಲ್ಲಿ ಫ್ರೆಂಡ್ಸ್ ನಾನು ಬೇರೆ ಡಿಸೈನಲ್ಲೆಲ್ಲ ಕುಚ್ಚು ಪಕ್ಕದಲ್ಲಿ ಬರೋ ಥರ ತೋರಿಸಿದ್ದೆ, ಇಲ್ಲಿ ಡಿಸೈನ್ನಲ್ಲೇ ಕುಚ್ಚು ಬರುತ್ತೆ. ಈಗ 3 ಬೀಡ್ ಲಾಕ್ ಮಾಡಿದ ನಂತರ ನಾನಿಲ್ಲಿ 2 ಚೈನನ್ನು, 2 ಅಥವಾ 3, ನೀವು ಕುಚ್ಚು ಯಾವ ಸೈಜ್ನಲ್ಲಿ ತೊಗೊತೀರ ಆ ಚೈನ್ ಮೇಲೆ, ನೀವು ಆ ಗ್ಯಾಪ್ ಮೇಲೆ ನಿಮ್ಮದು ಡಿಪೆಂಡ್ ಆಗುತ್ತೆ ಡಿಸೈನು. ಸೊ ನಾನಿಲ್ಲಿ ಕುಚ್ಚು ಸ್ವಲ್ಪ ದಪ್ಪ ತೊಗೊಳೋದ್ರಿಂದ 2 or 3 ಚೈನನ್ನು ಹಾಕ್ಕೊಳ್ಳೋಣ. 3 ಚೈನ್ನ ಹಾಕ್ಕೊಂಡು ಅಲ್ಲಿ ಒಂದು ಐ ಹೋಲ್ಗೆ ಲಾಕ್ ಮಾಡಿದ್ದೀನಿ. ನೆಕ್ಸ್ಟು ಮತ್ತೆ ನಾವು ಎಗೇನು ಅದೇ ರೀತಿಯೇ ಬೀಡನ್ನು ತೊಗೊಳ್ಳೋಣ, ಬೀಡನ್ನು ಲಾಕ್ ಮಾಡೋಣ ಪಕ್ಕದಲ್ಲಿ. ನೋಡಿ 4th ಬೀಡನ್ನು ತೊಗೊಂಡಿದ್ದೀನಿ. ಬೀಡನ್ನು ತೊಗೊಂಡು ಬೀಡನ್ನು ಲಾಕ್ ಮಾಡಿ ನೆಕ್ಸ್ಟು ವಿತೌಟ್ ಬೀಡನ್ನು ಹಾಕ್ಕೊಳ್ಳೋಣ. ವಿತೌಟ್ ಬೀಡನ್ನು ಹಾಕಿದ್ದೀನಿ. ನೆಕ್ಸ್ಟು 5ನೇ ಬೀಡನ್ನು ಹಾಕ್ಕೊಳ್ಳೋಣ. ನೋಡಿ ಕಂಪ್ಲೀಟ್ ಆಗಿದೆ ಒಂದು ಡಿಸೈನ್ ಕಂಪ್ಲೀಟ್ ಆದ ನಂತರ ಬಟ್ಟೆನ ಮತ್ತೆ ಫ್ರಂಟ್ ಸೈಡ್ಗೆ ತಿರುಗಿಸ್ಕೊತಾ ಇದ್ದೀನಿ. ಫ್ರಂಟ್ ಸೈಡ್ಗೆ ತಿರುಗಿಸ್ಕೊಂಡಾದ್ಮೇಲೆ ನಾವು ಇಲ್ಲಿ 3 ಚೈನನ್ನು ಹಾಕ್ಕೊಳ್ಳೋಣ. ಬೀಡ್ ಮೇಲೆ ಬರುತ್ತೆ ಇದು. 3 ಚೈನನ್ನು ಹಾಕ್ಕೊಂಡು ನೋಡಿ ಬೀಡಲ್ಲಿ ನಾವು ಬೀಡ್ ಹಾಕಿದ್ವಲ್ಲ, ಬೀಡ್ ಪಕ್ಕದಲ್ಲಿ ಒಂದು ಹೋಲ್ ಇರುತ್ತೆ, ಆರ್ಚ್ ಹೋಲು. ಆ ಹೋಲ್ಗೆ ನಾವು ಅದನ್ನು ಲಾಕ್ ಮಾಡ್ಕೊಳ್ಳೋಣ. ಅದೇ ರೀತಿ ನಾವು ಕಂಪ್ಲೀಟಾಗಿ ಬೀಡ್ನ ಮೇಲ್ಭಾಗ 3 ಚೈನ್ ಕವರ್ ಆಗೋ ಹಾಗೆ ಮಾಡ್ಕೋಬೇಕು. 3 ಚೈನ್ನ ಹಾಕ್ಕೋಬೇಕು. ಅದ್ರ ಮತ್ತು ಬೀಡ್ ಪಕ್ಕದಲ್ಲಿ ನಮಗೆ ಒಂದು ಆರ್ಚ್ನಲ್ಲಿ ಹೋಲ್ ಇರುತ್ತಲ್ಲ, ಆ ಆರ್ಚ್ ಲಾಕ್ ಮಾಡಿದಾಗ ಆ ಹೋಲ್ಗೆ ನಾವು ಇದನ್ನು ಕವರ್ ಮಾಡ್ಕೋಬೇಕು. ನೋಡಿ ತೋರಿಸ್ತಾ ಇದ್ದೀನಿ. 3 ಚೈನ್ನ ತೊಗೊಂಡು 3 ಚೈನ್ನ ಬೀಡ್ ಪಕ್ಕದಲ್ಲಿ ಗ್ಯಾಪ್ ಇರುತ್ತೆ ಒಂದು, ಆ ಗ್ಯಾಪ್ಗೆ ನಾವು ಇದನ್ನು ಲಾಕ್ ಮಾಡ್ಕೋಬೇಕು. ಆವಾಗ ಒಂದು ಕವರ್ ಥರ ಆಗುತ್ತೆ ಇದು. ಬೀಡ್ ಮೇಲೆ ಒಂದು 3 ಚೈನ್ ಕವರ್ ಅಂದರೆ ಸುತ್ತಿರೋ ಥರ ಕಾಣಿಸುತ್ತೆ ನಿಮಗೆ. ಈಗ ಮತ್ತೆ ನಾವಲ್ಲಿ 3 ಚೈನ್ ಹಾಕಿದ್ವಲ್ಲ, ಎಗೇನ್ ಅಲ್ಲೂ ಅಷ್ಟೇ 3 ಚೈನ್ನ ತೊಗೊಂಡು ಮತ್ತೆ 3 ಚೈನ್ ಹಾಕಿದ ಜಾಗದಲ್ಲೇ 3 ಚೈನ್ ಹಾಕಿ ಲಾಕ್ ಮಾಡ್ಕೊಳ್ಳೋಣ. ನೋಡಿ ತೋರಿಸ್ತಾ ಇದ್ದೀನಿ. 3 ಚೈನ್ ಹಾಕಿದ ಜಾಗದಲ್ಲಿ 3 ಚೈನ ಲಾಕ್ ಮಾಡಿದ ನಂತರ ಮತ್ತೆ ಎಗೇನ್ 3 ಚೈನನ್ನು ಹಾಕ್ಕೊಳ್ಳೋಣ. ಕಾಣಿಸ್ತಾ ಇದೆಯಲ್ಲ, ಎಗೇನ್ 3 ಚೈನ್ನ ಹಾಕ್ಕೊಂಡು ಮತ್ತೆ ನಾವು ಲಾಕ್ ಮಾಡ್ಕೊಳ್ಳೋಣ. 3 ಚೈನ್ನ ಲಾಕ್ ಮಾಡ್ಕೊಂಡಿದ್ದೀವಿ. ಇದೇ ರೀತಿ ಕಂಟಿನ್ಯೂ ಮಾಡ್ಕೊಳ್ಳೋಣ ಫ್ರೆಂಡ್ಸ್. ನೋಡಿ ಕಾಣಿಸ್ತಾ ಇದೆ. ಇದೇ ರೀತಿ ಕಂಟಿನ್ಯೂ ಮಾಡ್ಕೊಂಡು ನಾವು ಇನ್ನೇನು ಲಾಸ್ಟ್ ಎಂಡಿಂಗಿಗೆ ಬಂದಿದ್ದೀವಿ. ಡಿಸೈನ್ ಒಂದು ರೆಡಿಯಾಗಿದೆ. ನೋಡಿ ತೋರಿಸ್ತಾ ಇದ್ದೀನಿ ನಿಮಗೆ. ಡಿಸೈನ್ ಈ ಥರ ಕಾಣಿಸ್ತಾ ಇದೆ.
ಈಗ ಡಿಸೈನ್ ರೆಡಿ ಆದಮೇಲೆ ಅದನ್ನು ಬಟ್ಟೆಗೆ ಲಾಕ್ ಮಾಡ್ಕೊಳ್ಳೋಣ. ಒಂದು ಸಿಂಗಲ್ ಲಾಕನ್ನು ಬಟ್ಟೆಗೆ ಮಾಡ್ಕೊಳ್ಳೋಣ ಡೈರೆಕ್ಟಾಗಿ. ಬಟ್ಟೆಗೆ ಲಾಕ್ ಮಾಡಿದ ನಂತರ ಇದ್ರ ಪಕ್ಕದಲ್ಲೇ ಮತ್ತೆ ಮತ್ತೆ ಡಿಸೈನ್ ಬೇಕು ಅಂದರೆ ನಿಮಗೆ 3 ನಾವು ಸಿಂಗಲ್ ಕ್ರೋಶಾ ತೊಗೊಳೋದು ಬೇಡ. ಬಟ್ ತುಂಬ ಅಂಟು ಥರ ಪಕ್ಕದಲ್ಲೇ ಒತ್ತೊತ್ತಾಗಿ ಕಾಣಿಸುತ್ತೆ ಅನ್ನೋದಕ್ಕೋಸ್ಕರ ನಾನಿಲ್ಲಿ 3 ಸಿಂಗಲ್ ಆರ್ಚನ್ನು ಸಿಂಗಲ್ ಕ್ರೋಶಾವನ್ನು ತೊಗೊತಾ ಇದ್ದೀನಿ. ಸಿಂಗಲ್ ಕ್ರೋಶಾ ಅಂದರೆ ಹಾಗೇ 3 ಸರಿ ದಾರವನ್ನು ತೊಗೊಂಡು ನಾವು ಬಟ್ಟೆಗೆ ಲಾಕ್ ಮಾಡ್ಕೊಳೋದು ಅಷ್ಟೇ. ನಂತರ ನಾನು ಮತ್ತೆ ಇಲ್ಲಿ 3 ಚೈನ್ನ ಹಾಕ್ಕೊತಾ ಇದ್ದೀನಿ. 3 ಚೈನ್ನ ನೋಡಿ ಕಾಣಿಸ್ತಾ ಇದೆ. 3 ಚೈನ್ನ ಹಾಕ್ಕೊಂಡು ಲೆವೆಲ್ಗೆ ಎಲ್ಲಿಗೆ ಬರುತ್ತೆ ಅಲ್ಲಿಗೆ ನಾವು ಹಾಕ್ಕೊಳ್ಳೋಣ. ಇನ್ ಕೇಸ್ ನಾವು ಅದನ್ನು ತುಂಬ ಜೋರಾಗಿ ತೋನಿ ಲಾಕ್ ಮಾಡಿದ್ರೆ ಟೈಟಾಗಿ ಬಟ್ಟೆ ಸುಕ್ಕು ಬರೋ ಚಾನ್ಸಸ್ ಇರುತ್ತೆ. ಲೂಸು ಸಹ ಬಿಡಬಾರ್ದು. ಅದಕ್ಕೆ ನಾನು 3 ಚೈನ್ನ ಲೆವೆಲ್ಗೆ ಅಂತಲೇ ನಾನು ಹೇಳ್ತಾ ಇರೋದು ಪ್ರತಿ ಸಲನೂ. 3 ಚೈನ್ನ ಹಾಕಿದ ನಂತರ ನಾವು ಫ್ಲವರ್ ಬೀಡನ್ನು ಲಾಕ್ ಮಾಡ್ತಾ ಇದ್ದೀನಿ. ಸೇಮ್ ಅದೇ ಡಿಸೈನ್ನ ಇನ್ನೊಂದು ಸರಿ ತೋರಿಸ್ತಾ ಇದ್ದೀನಿ ಫ್ರೆಂಡ್ಸ್. ಇನ್ ಕೇಸ್ ನಿಮಗೆಲ್ಲ ಅರ್ಥ ಆಗಲಿಲ್ಲ ಅಂದರೆ ಇದರಲ್ಲಿ ನೆಕ್ಸ್ಟ್ ಇದರಲ್ಲೂ ಏನಾದರೂ ಇನ್ ಕೇಸ್ ನಿಮಗೆ ಗೊತ್ತಾಗ್ಬೋದು ಅನ್ನೋ ಕಾರಣಕ್ಕೋಸ್ಕರ ಇದನ್ನು ಅಷ್ಟೇ ಡೀಟೇಲಾಗಿ ಎಕ್ಸ್ಪ್ಲೇನ್ ಮಾಡ್ತಾ ಇದ್ದೀನಿ. ಫ್ಲವರ್ ಬೀಡನ್ನು ತೊಗೊಂಡು ಲಾಕ್ ಮಾಡ್ಕೊಳ್ಳೋಣ. ಬಟ್ಟೆಗೂ ಸಹ ಲಾಕ್ ಮಾಡ್ಕೊಳ್ಳೋಣ. ನಂತರ ನಾವು ಮತ್ತೆ ನಾವು ಅದೇ ರೀತಿ ಮತ್ತೆ 3 ಚೈನನ್ನು ಹಾಕ್ಕೊಳ್ಳೋಣ. 3 ಚೈನ್ ಹಾಕಿದ ನಂತರ 3 ಚೈನ್ ಎಲ್ಲಿಗೆ ಬರುತ್ತೆ ಆ ಲೆವೆಲ್ಗೆ 3 ಚೈನ್ ಲೆವೆಲ್ಗೆ ಬಟ್ಟೆಗೆ ಲಾಕ್ ಮಾಡ್ಕೊಳ್ಳೋಣ. ನೋಡಿ ಬಟ್ಟೆಗೆ ಲಾಕನ್ನು ಮಾಡಿದ್ದೀನಿ. ಈಗ ನಾವು ಬಟ್ಟೆಯನ್ನು ರಿವರ್ಸ್ ತಿರುಗಿಸ್ಕೊಳ್ಳೋಣ. ನೋಡಿ ಕಾಣಿಸ್ತಾ ಇದೆಯಲ್ಲ, ಬಟ್ಟೆ ನಾವು ತಿರುಗಿಸ್ಕೊಂಡಿದ್ದೀವಿ. ಬ್ಯಾಕ್ ಸೈಡ್ಗೆ ತಿರುಗಿಸ್ಕೊಂಡು ಮತ್ತೆ ನಾವು 3 ಚೈನನ್ನು ಹಾಕ್ಕೊತಾ ಇದ್ದೀವಿ. 2 3 ಚೈನ್ನ ಹಾಕ್ಕೊಂಡು ನಾವು ಲಾಕ್ ಮಾಡಿರೋದ್ರ ಮೇಲೇ ಲಾಕನ್ನು ಮಾಡ್ಕೊಳ್ಳೋಣ. ನೋಡಿ ಕಾಣಿಸ್ತಾ ಇದೆ. ಲಾಕ್ ಮಾಡಿದ್ರ ಮೇಲೇ ನಾವು ಲಾಕನ್ನು ಮಾಡ್ತಾ ಇದ್ದೀವಿ. ಈಗ ನಾವು ಬ್ಯಾಕ್ ಸೈಡ್ಗೆ ನಾವು 7 ಚೈನನ್ನು ಹಾಕ್ಕೊಂಡಿದ್ವಲ್ಲ ಫಸ್ಟ್ ಡಿಸೈನಲ್ಲಿ, ಸೇಮ್ ಅದೇ ಥರ 7 ಚೈನನ್ನು ಹಾಕ್ಕೊಳ್ಳೋಣ. 7 ಚೈನ್ನ ಹಾಕ್ಕೊಂಡಿದ ನಂತರ ನಾವು ಲಾಕನ್ನು ಮಾಡ್ಕೊಳ್ಳೋಣ. ನೋಡಿ ಇಲ್ಲಿ ಲಾಕನ್ನು ಮಾಡಿದ್ದೀನಿ. ಬೀಡನ್ನು ಹಾಕಿರೋದ್ರ ಮೇಲೇ ಲಾಕನ್ನು ಮಾಡ್ತಾ ಇದ್ದೀನಿ. ಲಾಕ್ ಮಾಡಿದ ನಂತರ ಮತ್ತೆ 3 ಚೈನ್ನ ಹಾಕ್ಕೊಂಡು 3 ಚೈನ್ ಹಾಕಿರೋ ಜಾಗಕ್ಕೆ ಲಾಕ್ ಮಾಡ್ಕೊಳ್ಳೋಣ. ನೋಡಿ ಲಾಕನ್ನು ಮಾಡಿದ್ದೀನಿ. ನಾವಿಲ್ಲಿ ಸಿಂಗಲ್ ಕ್ರೋಶಾ 3 ಸರಿ ಮಾಡಿದ್ವಲ್ಲ ಅಲ್ಲಿ ಲಾಕನ್ನು ಮಾಡ್ಕೊಳ್ಳೋಣ. ಮತ್ತೆ ನಾವು ಬಟ್ಟೆನ ಫ್ರಂಟ್ ಸೈಡ್ಗೆ ತಿರುಗಿಸ್ಕೊಂಡಿದ ನಂತರ ನಾವು 7 ಚೈನ್ ಮಾಡಿರೋ ಒಳಭಾಗದಿಂದ ನಾವು ಡಬಲ್ ಕ್ರೋಶವನ್ನು ಮಾಡ್ಕೊತ ಹೋಗೋಣ. ಇಲ್ಲಿ ಡಬಲ್ ಕ್ರೋಶವನ್ನು ನಾವು 13 ಮಾಡಿದ್ದೀನಿ. ನೋಡಿ ತೋರಿಸ್ತಾ ಇದ್ದೀನಿ. 13 ಡಬಲ್ ಕ್ರೋಶವನ್ನು ಮಾಡಿದ ನಂತರ ನಾವು ಅದನ್ನು ಬಟ್ಟೆಗೆ ಲಾಕನ್ನು ಮಾಡ್ಕೊಳ್ಳೋಣ. ನೋಡಿ 13 ಡಬಲ್ ಕ್ರೋಶ ಇನ್ನೇನು ಆಲ್ರೆಡಿ ಕಂಪ್ಲೀಟ್ ಆಗಿದೆ. ಇವಾಗ ನಾವು ಲಾಕನ್ನು ಮಾಡ್ತಾ ಇದ್ದೀನಿ. 3 ಚೈನ್ನ ತೊಗೊಂಡಿದ್ವಲ್ಲ ಆ 3 ಚೈನ್ ಒಳಗಡೆ ಲಾಕ್ ಮಾಡ್ಕೊಳ್ಳೋಣ. ನೋಡಿ 3 ಚೈನ್ ಒಳಗಡೆ ಎಂಡಿಂಗ್ನಲ್ಲಿ ಲಾಕನ್ನು ಮಾಡೋಣ. ಲಾಕ್ ಮಾಡಿ ಬಟ್ಟೆಗೆ ಒಂದ್ಸರಿ ಲಾಕನ್ನು ಮಾಡೋಣ. ನೋಡಿ ಫ್ರೆಂಡ್ಸ್, ಅರ್ಥ ಆಗ್ತಿದೆ ಅಂದ್ಕೊಂಡಿದ್ದೀನಿ. ಇನ್ ಕೇಸ್ ನಿಮ್ಗೆ ಏನಾದ್ರು ಅರ್ಥ ಆಗಲಿಲ್ಲ ಅಂದರೆ ಕಮೆಂಟ್ಸ್ ಬಾಕ್ಸ್ನಲ್ಲಿ ತಿಳಿಸಿ. ಇನ್ನೂ ಏನಾದರೂ ಸ್ಲೋ ಆಗಿ ಹೇಳಬೇಕಾ, ಸ್ಲೋ ಆಗಿ ವಿಡಿಯೋ ತೋರಿಸ್ಬೇಕಾ ಅಂತ. ಈಗ ನಾನು ಬಟ್ಟೆ ಬ್ಯಾಕ್ ಸೈಡ್ಗೆ ತಿರುಗಿಸ್ಕೊಂಡು ನಾವು ಇಲ್ಲಿ ಬೀಡನ್ನು ಹಾಕ್ಕೊತಾ ಹೋಗೋಣ. ಸ್ಮಾಲ್ ಬೀಡನ್ನು ಹಾಕ್ಕೊಳ್ಳೋಣ. ಇಲ್ಲಿ ನಾನು ಒಂದು ಬೀಡನ್ನು ಏರಿಸ್ಕೊಂಡು ಅದನ್ನು ನಾವಿಲ್ಲಿ ಆರ್ಚಲ್ಲಿರೋ ಪಕ್ಕದಲ್ಲಿರೋ ಹೋಲ್ಗೆ, ಬೀಡ್ ಪಕ್ಕದಲ್ಲಿರೋ ಒಂದು ಹೋಲ್ಗೆ ಲಾಕನ್ನು ಮಾಡ್ಕೊಳ್ಳೋಣ. ಈಗ ಒಂದ್ಸರಿ ನಾವು ಬೀಡನ್ನು ಏರಿಸ್ಕೊಂಡ್ರೆ ನೆಕ್ಸ್ಟ್ ಸೆಕೆಂಡ್ ಟೈಮ್ ನಾವು ವಿತೌಟ್ ಬೀಡನ್ನು ಹಾಕಬೇಕು. ಒಂದ್ಸರಿ ಬೀಡು, ಒಂದ್ಸರಿ ವಿತೌಟ್ ಬೀಡ್ ಹಾಕಬೇಕು. ನೆಕ್ಸ್ಟ್ ಬೀಡ್ ಹಾಕ್ತಲೇ ಹಾಗೇ ಲಾಕ್ ಮಾಡಬೇಕು ಥ್ರೆಡ್ನ. ಇದೇ ರೀತಿ ನಾವು ಕಂಟಿನ್ಯೂ ಮಾಡ್ಕೊತಾ ಹೋಗಬೇಕು. ನೋಡಿ ತೋರಿಸ್ತಾ ಇದ್ದೀನಿ. ಬೀಡನ್ನು ಹಾಕಿದ್ದೀನಿ. ಸೆಕೆಂಡ್ ಬೀಡನ್ನು ಲಾಕ್ ಮಾಡಿದ್ದೀನಿ. ನೆಕ್ಸ್ಟು ನಾವು ಬೀಡಲ್ಲಿ ಲಾಕ್ ಮಾಡಿದ ನಂತರ ವಿತೌಟ್ ಬೀಡನ್ನು ಹಾಗೆ ತೊಗೊಳ್ಳೋಣ. ಥ್ರೆಡ್ಡನ್ನು ಹಾಗೇ ಮೇಲ್ಭಾಗ ಮಾಡಿ ಹಾಗೇ ಲಾಕ್ ಮಾಡೋಣ. ನೆಕ್ಸ್ಟ್ ಥರ್ಡ್ ಬೀಡನ್ನು ತಗೊಳ್ಳೋಣ. ನೋಡಿ ಬೀಡನ್ನು ತಗೊಂಡು ಬೀಡನ್ನು ನಾವು ಲಾಕ್ ಮಾಡ್ಕೊಳ್ಳೋಣ. ಬೀಡನ್ನ ನಾವು ಕ್ರೋಶಾ ಇದರಲ್ಲಿ ಲಾಕ್ ಮಾಡ್ಕೊಳ್ಳೋಣ. ನಾವು ಡಬಲ್ ಕ್ರೋಶಾ ಮಾಡಿದ್ವಲ್ಲ ಅದ್ರ ಮೂಲಕ ಲಾಕ್ ಮಾಡ್ಕೊಳ್ಳೋಣ. ಲಾಕ್ ಮಾಡ್ಕೊಂಡು ನಂತರ ನಾವು ವಿತೌಟ್ ಬೀಡನ್ನು ಮಾಡ್ಕೋಬೇಕು. ವಿತೌಟ್ ಬೀಡ್ ಆದ ನಂತರ ನಾವಿಲ್ಲಿ 3 ಚೈನನ್ನು ತೊಗೋಬೇಕು. ತೋರಿಸಿದ್ದೀನಲ್ಲ 3 ಚೈನ್ ಹಾಕೋದು ನಾವಲ್ಲಿ ಕುಚ್ಚನ್ನು ಹಾಕೋದಕ್ಕೋಸ್ಕರ. ನಾನು ಡಿಸೈನ್ ಪಕ್ಕದಲ್ಲಿ ಹಾಕ್ತಾಯಿಲ್ಲ, ಡಿಸೈನಲ್ಲೇ ಕೆಳಗಡೆ ಕುಚ್ಚು ಬರೋ ಥರ ತೋರಿಸ್ತಾ ಇರೋ ಡಿಸೈನ್ ಇದು. ಸೊ ನಾನಿಲ್ಲಿ 3 ಚೈನು ಕುಚ್ಚಿಗೋಸ್ಕರ ಹಾಕ್ತಾಯಿದ್ದೀನಿ. ನೆಕ್ಸ್ಟ್ ಅದೇ ರೀತಿ ಕಂಟಿನ್ಯೂ ಮಾಡ್ಕೊಳ್ಳೋಣ. ಬೀಡನ್ನು ತೊಗೊಂಡು ನೆಕ್ಸ್ಟ್ ಇನ್ನು 3 ಬೀಡನ್ನು ಹಾಕ್ಕೊತಾ ಹೋಗೋಣ. ನೋಡಿ ಕಂಪ್ಲೀಟ್ ಆಗಿದೆ. ನಾನು ಬಟ್ಟೆನ ಫ್ರಂಟ್ ಸೈಡ್ಗೆ ತಿರುಗಿಸ್ಕೊಂಡಿದ ನಂತರ ಬೀಡ್ ಮೇಲ್ಭಾಗ ನಾವು 3 ಚೈನನ್ನು ಹಾಕ್ಕೊಂಡು ಲಾಕ್ ಮಾಡಿ ಬೀಡನ್ನು ಕವರ್ ಮಾಡ್ತಾ ಹೋಗೋಣ 3 ಚೈನಲ್ಲಿ. ನೋಡಿ ತೋರಿಸ್ತಾ ಇದ್ದೀನಿ. 3 ಚೈನ್ನ ಹಾಕ್ಕೊಂಡು ಬೀಡ್ ಪಕ್ಕದಲ್ಲಿರೋ ಒಂದು ಹೋಲ್ಗೆ 3 ಚೈನ್ನ ಲಾಕ್ ಮಾಡ್ತಾ ಇದ್ದೀನಿ. ಬೆರಳಿನಲ್ಲಿ ತೋರಿಸ್ತಾ ಇದ್ದೀನಿ ನೋಡಿ, ಆ ಜಾಗಕ್ಕೆ ಲಾಕನ್ನು ಮಾಡ್ಕೊಳ್ಳೋಣ.
ಇದೇ ರೀತಿ ನಾವು ಕಂಪ್ಲೀಟಾಗಿ ಮಾಡಿ ಆಗಿದೆ. ಡಿಸೈನ್ನ ತೋರಿಸ್ತಾ ಇದ್ದೀನಿ ನೋಡಿ. ನೋಡಿ 2 ಡಿಸೈನು ಕಂಪ್ಲೀಟ್ ಆಗಿದೆ. ನಿಮಗೆ ಸ್ಯಾರಿನಲ್ಲಿ ಹಾಕಿದಾಗ ಇನ್ನೂ ಲುಕ್ ಚೆನ್ನಾಗಿ ಕಾಣಿಸುತ್ತೆ ಅಂತಲೇ ಹೇಳ್ಬೋದು. ಈಗ ನಾನು ಸೆಕೆಂಡ್ ಡಿಸೈನು ಕಂಪ್ಲೀಟ್ ಆದಮೇಲೆ ಬಟ್ಟೆಗೆ ಲಾಕ್ ಮಾಡ್ತಾ ಇದ್ದೀನಿ. ಲಾಕ್ ಮಾಡಿ ನಾವಲ್ಲಿ ಮತ್ತೆ 3 ಸಿಂಗಲ್ ಕ್ರೋಶವನ್ನು ತಗೊಳ್ಳೋಣ. ಸ್ವಲ್ಪ ಗ್ಯಾಪ್ ಇರಲಿ ಒಂದು ಡಿಸೈನಿಂದ ಇನ್ನೊಂದು ಡಿಸೈನ್ಗೆ ಅಂತ 3 ಸಿಂಗಲ್ ಕ್ರೋಶವನ್ನು ತೊಗೊತಾ ಇದ್ದೀನಿ. ಇಲ್ಲಾಂದರೆ ಒಂದು ತುಂಬ ಒತ್ತೊತ್ತಾಗಿ ಕಾಣಿಸುತ್ತೆ ಪಕ್ಕ ಪಕ್ಕ ಅಂತೇಳಿ. ನಂತರ ನಾವು 3 ಚೈನನ್ನು ಹಾಕ್ಕೊಳ್ಳೋಣ. ನೋಡಿ 2 ಡಿಸೈನ್ ರೆಡಿ ಆಗಿದೆ. ಈಗ ನೆಕ್ಸ್ಟ್ 3ನೇ ಡಿಸೈನ್ಗೆ ಇನ್ನೊಂದು ಫ್ಲವರ್ ಬೀಡನ್ನ ಹಾಕ್ಕೊಂಡು ರೆಡಿ ಮಾಡಿದ್ದೀನಿ. ಇದೇ ರೀತಿ ಇದನ್ನು ಕಂಪ್ಲೀಟಾಗಿ ರೆಡಿ ಮಾಡ್ಕೊಳ್ಳೋಣ. ನೋಡಿ 3 ಡಿಸೈನು ರೆಡಿ ಆಗಿದೆ. ಡಿಸೈನ್ ಕಂಪ್ಲೀಟ್ ಆದಮೇಲೆ ನಾವು ಬಟ್ಟೆಗೆ ಲಾಕ್ ಮಾಡ್ಕೊಳ್ಳೋಣ. ಬಟ್ಟೆಗೆ ಲಾಕ್ ಮಾಡಿಕೊಂಡು ನಾವು ಥ್ರೆಡ್ಡನ್ನು ಮೇಲ್ಭಾಗ ಮಾಡಿಕೊಂಡು ಸಿಸರ್ನಲ್ಲಿ ಥ್ರೆಡ್ಡನ್ನು ಕಟ್ ಮಾಡ್ಕೊಳ್ಳೋಣ. ಆವಾಗ ಬಟ್ಟೆಗೆ ದಾರ ಲಾಕ್ ಆಗಿರುತ್ತೆ. ನಾವು ಕೈನಲ್ಲಿ ಗಂಟು ಹಾಕೋ ನೆಸೆಸಿಟಿ ಇರೋದಿಲ್ಲ. ಒಂದ್ಸರಿ ಟೈಟಾಗಿ ಎಳೆದ್ರೆ ಮುಗೀತು. ಬಟ್ಟೆನಲ್ಲಿ ಲಾಕ್ ಆಗಿದೆ ದಾರ. ನೋಡಿ ತೋರಿಸ್ತಾ ಇದ್ದೀನಿ. ಡಿಸೈನ್ ನೋಡಿ ಫ್ರೆಂಡ್ಸ್, ಡಿಸೈನ್ ರೆಡಿ ಆಗಿದೆ. ಇದು ಸಿಂಗಲ್ ಸ್ಟೆಪ್ನಲ್ಲೇ ಅಟ್ ಎ ಟೈಮ್ ನಾವು ನೆಕ್ಸ್ಟ್ ಸ್ಟೆಪ್ ತೊಗೊಳೋ ನೆಸೆಸಿಟಿ ಇರೋದಿಲ್ಲ. ಸಿಂಗಲ್ ಸ್ಟೆಪ್ನಲ್ಲೇ ಒಂದೇ ಸರಿ ಒಂದೊಂದು ಡಿಸೈನು ರೆಡಿ ಮಾಡ್ಕೊತ ಹೋಗುವಂಥ ಡಿಸೈನ್ ಇದು. ಬೇಗನೂ ಆಗುತ್ತೆ ಮತ್ತು ತುಂಬ ಚೆನ್ನಾಗೂ ಕಾಣಿಸುತ್ತೆ ಫ್ರೆಂಡ್ಸ್. ನಿಮ್ಮ ಸ್ಯಾರಿಗೆ ಹಾಕ್ಕೊಂಡು ನೋಡಿ, ತುಂಬ ಲುಕ್ಕಾಗಿ ಕಾಣಿಸುತ್ತೆ. ನಾನಿಲ್ಲಿ ಸ್ಯಾಂಪಲ್ ಪೀಸ್ಗೆ ತೋರಿಸ್ತಾ ಇದ್ದೀನಿ. ಈಗ ನಾನಲ್ಲಿ 3 ಚೈನ್ ಹಾಕಿ ಮಧ್ಯ ಗ್ಯಾಪ್ ಇಟ್ಟಿದ್ನೆಲ್ಲ ಡಿಸೈನ್ನಲ್ಲಿ ಆ ಸೆಂಟರ್ಗೆ ನಾವು ಕುಚ್ಚನ್ನು ಹಾಕ್ಕೊತಾ ಹೋಗೋಣ. ತೋರಿಸ್ತಾ ಇದ್ದೀನಿ ನೋಡಿ. ಈ ಪ್ಲೇಸ್ಗೆ ನಾವು ಕುಚ್ಚನ್ನು ಹಾಕ್ತೀವಿ. ತುಂಬ ಚೆನ್ನಾಗಿ ಕಾಣಿಸುತ್ತೆ ಅಂತಲೇ ಹೇಳ್ಬೋದು. ನೋಡಿ ಈಗ ಎಷ್ಟು ಚೆನ್ನಾಗಿ ಕಾಣಿಸುತ್ತೆ ಅಂತ ತೋರಿಸ್ತಾ ಇದ್ದೀನಿ. ಈಗ ನಾವು ಕುಚ್ಚನ್ನು ಹಾಕೋಣ. ನೋಡಿ ಫ್ರೆಂಡ್ಸ್, ನಾನು ವೈಟ್ ಬ್ಯಾಕ್ಗ್ರೌಂಡ್ನಲ್ಲಿ